ಇನ್ನು ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ. ಹತ್ಯೆಯಲ್ಲಿ ಭಾಗಿಯಾಗಿರುವಂತಹ ಬಹುತೇಕರಿಗೆ PFI ನಂಟಿದೆ ಅನ್ನುವಂಥದ್ದು ಬಹಿರಂಗವಾಗ್ತಾ ಇದೆ. ಬಹುತೇಕರಿಗೆ ಈ ನಿಷೇಧಿತ PFI ಸಂಘಟನೆ ಇದೆಯಲ್ಲ, ಸಂಘಟನೆ ಇತ್ತಲ್ಲ ಮುಂಚೆ, ಸೊ ಅದ್ರ ಜೊತೆಗೆ ನಂಟಿತ್ತು ಅಂತ. ಈ ನಂಟಿನ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಫಂಡಿಂಗ್ ಪಾಯಿಂಟ್ ತನಿಖೆಗೆ ಈಗ NIA ಟೀಮ್ ಇಳಿದಿದೆ. ಎಲ್ಲಿಂದ ಇವ್ರಿಗೆ ಫಂಡಿಂಗ್ ಆಗಿದೆ ಅಂತ ಹೇಳಿ ಈ ಕೇಸ್ನಲ್ಲಿ ಬಂತರ ಬ್ಯಾಂಕ್ ಖಾತೆಗಳಿಗೂ ಕೂಡ ಆ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನು ಸಂಗ್ರಹಿಸಿಕೊಂಡು NIA ಟೀಮ್ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇವರಿಗೆ ಬೇರೆ ಕಡೆಯಿಂದ ಅಂದರೂ ಫಂಡಿಂಗ್ ಆಗಿದೆಯಾ ಅಂತೇಳಿ, ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಕೆಲವೊಂದಷ್ಟು ಅನುಮಾನಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಬ್ಯಾಂಕ್ ಡೀಟೇಲ್ಗಳನ್ನು ಕೂಡ ತಗೊಂಡು ಅಕೌಂಟ್ ಡೀಟೇಲ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. NIA ಟೀಮ್ನಲ್ಲಿ DIG ಆಗಿರುವಂಥ ರಾಹುಲ್ ಮತ್ತು SP ಶಿವಕುಮಾರ್, NIA DYSP ಪವನ್ ಕುಮಾರ್ ಅವರ ನೇತೃತ್ವದಲ್ಲೇ ತನಿಖೆ ಚುರುಕುಗೊಂಡಿದೆ. ಸೊ ವಿದೇಶದಲ್ಲಿರುವಂತಹ ಕೆಲವರಿಂದ ಇವರ ಖಾತೆಗೆ ಹಣಕಾಸಿನ ನೆರವಾಗಿದೆ, ಹಣಕಾಸು ವಹಿವಾಟು ನಡೆದಿದೆ ಅಂಥೇಳಿ ಹಿಂದೂ ಕಾರ್ಯಕರ್ತ ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿ ಹತ್ಯೆಗೆ ನೆರವು ಸಿಕ್ಕಿದೆ, ನೆರವು ಪಡ್ಕೊಂಡು ಇವರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ವಿದೇಶದಿಂದ ಕೆಲವರು ವಿದೇಶದಲ್ಲೇ ಕೂತ್ಕೊಂಡು ಇವರ ಅಕೌಂಟ್ಗಳಿಗೆ ಹಣ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಕೆಲವೊಂದಷ್ಟು ಮಾಹಿತಿ, ಆ ಮಾಹಿತಿಯನ್ನು ಆಧರಿಸಿ ತನಿಖೆಗೆ NIA ಟೀಮ್ ಈಗ ಇಳಿದಿದೆ. ಸದ್ಯ 12 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಕೆಲವೊಂದಷ್ಟು ಹೆಸರುಗಳನ್ನು ಈ ಆರೋಪಿಗಳು ಬಾಯ್ಬಿಟ್ಟಿದ್ದಾರಂತೆ. ಈ ಮಂಗಳೂರು ಮತ್ತು ವಿದೇಶದಲ್ಲಿರುವಂಥವ್ರು ಕೆಲವರು ನಮ್ಮ ಖಾತೆಗೆ ಹಣ ಹಾಕಿದ್ರು, ಅವರು ಕೂಡ ಶಾಮೀಲಾಗಿದ್ದಾರೆ ಇದರಲ್ಲಿ ಕೊಲೆಯಲ್ಲಿ ಅಂಥೇಳಿ ಹೇಳ್ಕೊಂಡಿದ್ದಾರೆ ಅಂತ ಕೆಲವೊಂದಷ್ಟು ಈ ಆರೋಪಿಗಳು. ಅದಕ್ಕೆ ಸಂಬಂಧಪಟ್ಟಂತನೂ ಈಗ ಅದರ ಬೆನ್ನು ಬಿದ್ದು NIA ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ಯಾರಿವರು ಹಾಗಾದರೆ, ಮಂಗಳೂರಲ್ಲಿದ್ದಾರಾ, ವಿದೇಶದಲ್ಲಿದ್ದಾರಾ, ಇವ್ರೂ ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ NIA ಹೇಳಿದೆ. ಅಕಸ್ಮಾತ್ ಇದು ಸಾಬೀತಾದರೆ ನಿಜಕ್ಕೂ ಇವರಿಗೆ ಹಣಕಾಸಿನ ನೆರವು ಸಿಕ್ಕಿದೆ, ಬೇರೆ ಕಡೆಯಿಂದ ಹಣ ಕೊಟ್ಟು ಇವ್ರ ಹತ್ರ ಮರ್ಡರ್ ಮಾಡಿಸಿದ್ದಾರೆ ಅನ್ನುವಂಥದ್ದು, ಅವರನ್ನು ಕೂಡ ಈಗ ಅರೆಸ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ NIA ಟೀಮ್ ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. ಸೊ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂಥ ಈ ಒಂದು ಹತ್ಯೆಗಳು ಮಂಗಳೂರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು, ಇಡೀ ರಾಜ್ಯವನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ನೋಡಿ, ರಾತ್ರಿ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನು ಅಡ್ಡಗಟ್ಟಿದಂತಹ ದುಷ್ಕರ್ಮಿಗಳು ಕೊಲೆ ಮಾಡಿದರು. ಈಗಾಗಲೇ ಪೊಲೀಸರು 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, NIAಗೂ ಕೂಡ ವಹಿಸಿದ್ದಾರೆ. ಸೊ ಈಗ NIA ತನಿಖೆಯನ್ನು ಚುರುಕುಗೊಳಿಸಿದೆ.